ಹರಿದ್ವಾರದಲ್ಲಿ ಕಾಲ್ತುಳಿತಕ್ಕೆ 6 ಮಂದಿ ಭಕ್ತರು ಬಲಿಯಾಗಿದ್ದಾರೆ. ದರ್ಶನಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ರು. ಇಂಥ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಹರಿದ್ವಾರದಲ್ಲಿ ಕಾಲ್ತುಳಿತಕ್ಕೆ 6 ಮಂದಿ ಭಕ್ತರು ಬಲಿಯಾಗಿದ್ದಾರೆ. ದರ್ಶನಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ರು. ಇಂಥ ಸಂದರ್ಭದಲ್ಲಿ ನೂಕು ನುಗ್ಗಲು ಸಂಭವಿಸಿ 6 ಮಂದಿ ಸಾವನ್ನಪ್ಪಿದ್ದು ಹಲವರಿಗೆ ಗಂಭೀರ ಗಾಯ ಆಗಿದೆ. ಉತ್ತರಾಖಂಡ್ನಲ್ಲಿ ಗಂಗಾ ನದಿಯ ತಟದಲ್ಲಿರುವಂತ ಮನ್ಸಾದೇವಿ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಆಗಿರೋದು. ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಮನ್ಸಾದೇವಿಗೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ರು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ ನೋಡಿ, 2 ಕಿಲೋಮೀಟರ್ಗೂ ಹೆಚ್ಚು ಕ್ಯೂ ನಿಂತಿರ್ತಾರೆ ಭಕ್ತರು. ಈ ಸಂದರ್ಭದಲ್ಲಿ ಮಾನ್ಸಾದೇವಿಯ ದರ್ಶನ ಮಾಡುವಂತ ಸಂದರ್ಭದಲ್ಲಿ ನೂಕು ನುಗ್ಗಲಾಗುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ ನೋಡಿ. ಅಲ್ಲಿ ಒಂದು ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಮಕ್ಕಳು, ವೃದ್ಧರು, ಮಹಿಳೆಯರು ಎಲ್ಲರೂ ಕೂಡ ಇದ್ದಾರೆ. ಇದೇ ಸಂದರ್ಭದಲ್ಲಿ ನೂಕು ನುಗ್ಗಲು ಸಂಭವಿಸಿ ಸದ್ಯ 6 ಜನರು ಮೃತಪಟ್ಟಿದ್ದಾರೆ. ಶ್ರಾವಣ ಮಾಸ ಬೇರೆ ಶುರುವಾಗಿದೆ, ಮೊನ್ನೆ ಬೇರೆ ಮೊದಲ ಶನಿವಾರ ಕೂಡ ಆಗಿದೆ. ಹೀಗಾಗಿ ಹರಿದ್ವಾರಕ್ಕೆ ಬೇರೆ ಬೇರೆ ಭಾಗದ ಜನ ಬರ್ತಾರೆ, ದೇವಿಯನ್ನ ನೋಡಬೇಕು, ಪೂಜೆ ಪುನಸ್ಕಾರವನ್ನ ಮಾಡಬೇಕು ಅನ್ನೋದಾಗಿ. ಅಚಾನಕ್ಕಾಗಿ ಕಾಲ್ತುಳಿತ ಸಂಭವಿಸಿ ಈಗ 6 ಜನ ಭಕ್ತರು ಮೃತಪಟ್ಟಿರೋದು ಗೊತ್ತಾಗಿದೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕಂಟೆಂಟ್ ಎಡಿಟರ್ ಮಹೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ನಿಜಕ್ಕೂ ಕೂಡ ನಾವು ಈ ಕಾಲ್ತುಳಿತ ಪ್ರಕರಣ ಅನ್ನೋಕ್ಕೂ ನಾವು ಬೆಂಗಳೂರಿನಲ್ಲಿ ಆಗಿದ್ದೆ, ಇನ್ನೂ ಕೂಡ ಮಾತಾಡ್ತಾ ಇಲ್ಲ. ಅದರ ನಡುವೆ ಈಗ ಹರಿದ್ವಾರದಲ್ಲೂ ಕೂಡ ದೇವಸ್ಥಾನದಲ್ಲಿ ಹೇಗೆ ನಡೀತು, ಏನು ವಿಶೇಷ ಇತ್ತು ದೇವಸ್ಥಾನದಲ್ಲಿ, ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ? ಅಖಿಲೇಶ್, ಪರಿಸ್ಥಿತಿ ಸದ್ಯಕ್ಕೆ ಕಂಟ್ರೋಲಿಗೆ ಬಂದಿದೆ ಅಂತ ಹೇಳ್ತಾ ಇದೆ ಸ್ಥಳೀಯ ಆಡಳಿತ. ಬಟ್ ಇಲ್ಲಿ ಶ್ರಾವಣ ಮಾಸದಲ್ಲಿ ಏನಕ್ಕೆ ಇಷ್ಟು ಜನ ಭಕ್ತರು ಬರ್ತಾರೆ ಅಂತಂದ್ರೆ, ಇದು ಗಂಗಾ ನದಿ ತಟದಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಪೀಠ ಇದು. ಈ ನಾವು ಇಲ್ಲಿ ನಾಗರ ಪಂಚಮಿ ಮಾಡ್ತೀವಲ್ವಾ, ನಾಗರ ಪಂಚಮಿ ತರನೇ ಅಲ್ಲೂ ಕೂಡ ಸರ್ಪದ ಪೂಜೆ ಮಾಡ್ತಾರೆ. ಈ ಮಾನ್ಸಾದೇವಿಯನ್ನ ಸರ್ಪಗಳ ಅಧಿದೇವತೆ ಅಂತ ಕರೀತಾರೆ, ಅದು ಅವರ ನಂಬಿಕೆ. ಅಲ್ಲಿ ಆ ಸರ್ಪಗಳ ಅಧಿದೇವತೆಯ ಈ ಶ್ರಾವಣ ಮಾಸದಲ್ಲಿ ಆಕೆಯ ಪೂಜೆ ಮಾಡಿದ್ರೆ ಮಾಡಿದ ಹರಕೆಗಳೆಲ್ಲ ತೀರ್ತವೆ ಅನ್ನೋದು ಒಂದು ನಂಬಿಕೆ ಇದೆ. ಹಾಗಾಗಿ ಶ್ರಾವಣ ಮಾಸ ಶುರುವಾದಾಗಿನಿಂದ ಶ್ರಾವಣ ಮಾಸ ಕಳೆಯುವವರೆಗೆ ಈ ಮಾನ್ಸದೇವಿಗೆ ಭಕ್ತರ ಸಂಖ್ಯೆ ಜಾಸ್ತಿ. ಸಾವಿರಾರು ಸಂಖ್ಯೆಯಲ್ಲಿ ಇದ್ದಂತಹ ಭಕ್ತರು ಲಕ್ಷಾಂತರ ಸಂಖ್ಯೆಗೆ ಏರ್ಬಿಡ್ತಾರೆ ಈ ಶ್ರಾವಣ ಮಾಸದಲ್ಲಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಭಕ್ತರು ಏನ್ ನಿಂತಿದ್ರು ಕ್ಯೂನಲ್ಲಿ, ಅಲ್ಲಿ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗತ್ತೆ, ಉಸಿರಾಡಕ್ಕೂ ಜಾಗ ಇಲ್ದಂಗೆ ಪರದಾಡ್ಬಿಟ್ಟಿದ್ದಾರೆ ಕೆಲವರಿಗೆ. ಆ ಕೆಲವು ಪರದಾಡಿದಂತಹ ಉಸಿರಾಡಕ್ಕಾಗದೆ ಪರದಾಡಿದಂತಹ ಭಕ್ತರು ಕೆಲವರು ವಾಪಸ್ ಹೋಗ್ಲಿಕ್ಕೆ ಮುಂದಾಗಿದ್ದಾರೆ. ಈ ನುಗ್ಲು ಉಸಿರಾಡಕ್ ಕಷ್ಟ ಆದಾಗ ವಾಪಸ್ ಹೋಗಿ ಸಹಜ ಅದು. ಬಟ್ ಅದು ಏನಾಗಿದೆ ಅಂತಂದ್ರೆ, ವಾಪಸ್ ಬರ್ತಾ ಇದಾರೆ ಅಂದ್ರೆ ಅಲ್ಲಿ ದರ್ಶನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ದರ್ಶನವನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ತರದೊಂದು ವದಂತಿ ಅಚಾನಕ ಶುರು ಆಗ್ಬಿಟ್ಟಿದೆ. ಅವರು ಬಾಗಿಲು ಮುಚ್ಚೋದಕ್ ಮುಂಚೆ ದರ್ಶನ ಮಾಡ್ಬೇಕು ಅಂತ ತುಂಬಾ ಜನ ಏಕದಮ್ ನುಗ್ಬಿಟ್ಟಿದ್ದಾರೆ. ಇವನಲ್ಲಿ ಅಷ್ಟು ಇದ್ರಲ್ಲೂ ಕೂಡ ನುಗ್ಲು ಇದ್ರು ಕೂಡ ತುಂಬಾ ಜನ ಏಕದಮ್ ನುಗ್ಬಿಟ್ಟಿರೋದ್ರಿಂದ ಒಂದು ಡೆತ್ ಆಗಿದೆ, ಸುಮಾರು ಕಾಲ್ತುಳಿತ ಆಗಿದೆ. ಒಬ್ಬರ ಮೇಲೆ ಒಬ್ರು ಬಿದ್ದು 6 ಜನ ಡೆತ್ ಆಗಿದೆ, 25ಕ್ಕೂ ಜಾಸ್ತಿ ಜನ ಗಾಯಗೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಈ ಹಬ್ಬಗಳ ಸಂದರ್ಭದಲ್ಲಿ ವಿಶೇಷವಾಗಿ ವ್ಯವಸ್ಥೆನೂ ಇರುತ್ತೆ. ವಿಶೇಷ ವ್ಯವಸ್ಥೆ ಇದ್ರೂ ಕೂಡ ಜಾಗ ಮಾತ್ರ ಚಿಕ್ಕದು. ಆ ಭಕ್ತರು ಬರ್ಲಿಕ್ಕೆ ಒಂದು ಕ್ಯೂ ಸಿಸ್ಟಮ್ ಮಾಡ್ಲಿಕ್ಕೆ ಇನ್ನೊಂದು ಮತ್ತೊಂದು ವ್ಯವಸ್ಥೆ ಇಲ್ಲ. ಅಲ್ಲಿ ಒಂದು ಅವ್ಯವಸ್ಥೆಯ ಗೂಡಿಂದಾಗಿ ಏನಾಗಿದೆ, ಈ ಒಂದು ದುರಂತ ಸಂಭವಿಸಿದೆ. ಅಖಿಲೇಶ್, ಧನ್ಯವಾದಗಳು ಮಹೇಶ್, ತವೆಲ್ಲ ಮಾಹಿತಿಗೆ.